ದಾವಣಗೆರೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡ್ತಿವೆ. ಬಸ್ ನಿಲ್ದಾಣದಲ್ಲಿ ಜನರು ಕುಡಿದು ಎಸೆದ ಬಾಟಲಿಯಲ್ಲಿ ಮಿಕ್ಕಿರೋ ನೀರನ್ನ ಮೂಕ ಪ್ರಾಣಿಗಳು ಕುಡಿತಿವೆ. ಮಿನರಲ್ ವಾಟರ್ ಬಾಟಲ್ನಲ್ಲಿ ಉಳಿದಿದ್ದ ನೀರು ಕುಡಿಯಲು ಶ್ವಾನವೊಂದು ಹರಸಾಹಸ ಪಡ್ತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ದರ ಏರಿಕೆಯನ್ನು ನಿಯಂತ್ರಿಸಬೇಕು. ಈ ರೀತಿ ಬೇರೆ ದೇಶದಲ್ಲೂ ಇಲ್ಲ. ಚುನಾವಣೆ ಮುಗಿದ ಬಳಿ ಬೆಲೆ ಏರಿಕೆ ಮಾಡೋದು ಬಿಜೆಪಿಯವರ ಸ್ಟ್ರಾಟಜಿ. ಬೆಲೆ ಏರಿಕೆಗೆ ನಿಯಂತ್ರಣ ಇಲ್ಲದಂತಾಗಿದೆ. 6 ತಿಂಗಳಿಗೊಮ್ಮೆ ಬೆಲೆ ಏರಿಕೆ ಮಾಡ್ತಾರೆ. ಕೇಂದ್ರ ಸರ್ಕಾರದ ದರ ಏರಿಕೆ ಬಗ್ಗೆ ಜನ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಬರಗಾಲ ಬೀಳ್ತದೆ, 6 ತಿಂಗಳೆಲ್ಲ ಸ್ಟೋರ್ ಮಾಡ್ರಿ ಫುಡ್ ಅಂತ ಹೇಳುವಂತ ಪ್ರಯತ್ನ ಆಗ್ತದೆ. ಅಂದ್ರೆ ಒಂದು ವಾತಾವರಣ ನಿರ್ಮಾಣ ಮಾಡುವಂತ ಪ್ರಯತ್ನ ಆಗ್ತದೆ. ಅದು ಕೇಂದ್ರ ಸರ್ಕಾರದಿಂದ ನಿಯಂತ್ರಣ ಮಾಡಬೇಕು, ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ ಅವ್ರು. ಇದೇನು ಹೊಸದಲ್ಲ ರೈ. ಸುಮಾರು 2-3 ದಿನ ಚುನಾವಣೆ ಮುಗಿದ ತಕ್ಷಣ ಮತ್ತೆ ಬೆಲೆ ಏರಿಸಿದ್ದನ್ನ ನಾವು ನೋಡಿದ್ವಿ ಈ ದೇಶದಲ್ಲಿ. ಸೊ ಅದು ಬಿಜೆಪಿ ಅವರ ಒಂದು ಸ್ಟ್ರಾಟಜಿ. ಯಾವಾಗಲೂ ಚುನಾವಣೆ ಆದ ತಕ್ಷಣ ಮಾಡ್ತಾರ, ಖಂಡಿತವಾಗಿ ಮಾಡ್ತಾರೆ. ಇದು ಹೊಸದಲ್ಲ. ಬೆಲೆ ನಿಯಂತ್ರಣ ಇಲ್ಲ. ಪೆಟ್ರೋಲ್ ಅಂತಿ ಅವ್ರಿಗೆ 6 ಮಂತ್ ಒಂದ್ಸಾರಿ ಹೆಚ್ಚು ಮಾಡ್ತಾನೆ ಇರ್ತಾರೆ. ಮತ್ತೆ ಈಗ ಇದು ನಮ್ಮ ವಿದ್ ನೆಪ ಇಟ್ಕೊಂಡು ಮತ್ತೆ ಮಾಡ್ತಿದ್ದಾರೆ. ಚಿಂತೆ ಮಾಡ್ಬೇಕು, ಅವ್ರ ಪಾರ್ಟಿ ಅವ್ರ ಚಿಂತನೆ ಮಾಡಬೇಕು. ಅಲ್ಲಿ ಸೀನಿಯರ್ಸ್ ಬಹಳಷ್ಟು ಇದ್ದಾರೆ. ಬರೀ ಪ್ರವಾಸ ಆಯ್ತು, ಆದ್ರೆ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಎಷ್ಟು ಬೆಲೆಗಳನ್ನು ಏರಿಸಿದ್ದಾರೆ. ತಮಿಳುನಾಡಿನಲ್ಲಿ ಸ್ಟಾಲಿನ್ ಬೆಲೆ ಏರಿಕೆ ಮಾಡಿದ್ರು, ದಮ್ಮಿದ್ರೆ ಇವರು ಕಡಿಮೆ ಮಾಡಿ ತೋರಿಸಲಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಿರೋದ್ರಿಂದ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆಯನ್ನ ನಾನು ಸಮರ್ಥನೆ ಮಾಡ್ಕೊಳ್ತೇನೆ. ನಾನು ವೈಯಕ್ತಿಕವಾಗಿ ವಾಹನದ ಬಳಕೆ ಕಡಿಮೆ ಮಾಡ್ಕೊಳ್ತೇನೆ. ಸುಮ್ಮನೆ ವಿಜಯೇಂದ್ರನಂತೆ ನಾಟಕ ಮಾಡಲ್ಲ. ಕಾಂಗ್ರೆಸ್ನವರಿಗೆ ಮಾತನಾಡುವ ನೈತಿಕತೆ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ದೇಶದ ಹಿತದೃಷ್ಟಿಯಿಂದ ಏರಿಸಲಾಗಿದೆ. ದೇಶಕ್ಕೆ ಆಪತ್ತು ಬಂದಾಗ ನಾವು ತ್ಯಾಗ ಮಾಡಬೇಕು. ಪ್ರಧಾನಿ ಮಂತ್ರಿಗಳಿಗೆ ಗೌರವ ಕೊಡಬೇಕು. ಪ್ರಧಾನಿಗಳ ನಿರ್ಣಯವನ್ನ ನಾನು ಸ್ವಾಗತಿಸುತ್ತೇನೆ ಎಂದರು. ಸಿದ್ದರಾಮಯ್ಯನವರು ಎಷ್ಟು ಬೆಲೆಗಳನ್ನು ಏರ್ಸ್ಯಾರ. ಇವರೇ ಹಿಂದೆ ಟ್ವೀಟ್ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ. ಏನಂದ್ರೆ ಅಲ್ಲಿ ಯಾರು ತಮಿಳುನಾಡಿನ DMK ಸ್ಟಾಲಿನ್ ಸರ್ಕಾರ ₹3 ಕಡಿಮೆ ಮಾಡ್ಯದ. ಒಂದ್ ವೇಳೆ ನಾನೇ ಮುಖ್ಯಮಂತ್ರಿ ಇದ್ರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ರು. ಇವರೇ ಟ್ವೀಟ್ ಮಾಡ್ಯಾರಲ್ಲೋ. ಇವತ್ತು ಕಡಿಮೆ ಮಾಡಿ ತೋರಿಸ್ಲಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಯುದ್ಧ ನಡೆದಿದ್ದರಿಂದ ಅನಿವಾರ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಈ ಬೆಲೆ ಏರಿಸಿದೆ. ಅದನ್ನು ನಾನು ಸಮರ್ಥನೆ ಮಾಡ್ಕೋತೀನಿ. ಅದನ್ನು 20% ಮಾಡ್ರಿ. ನಿಮ್ಮ ತಾಕತ್ತು ದಮ್ ಇದ್ರ ಸಿದ್ದರಾಮಯ್ಯ 20% ಮಾಡಲಿ. 10 ರೂಪಾಯಿ ರಿಬೇಟ್ ಕೊಡ್ಲಿ ಯಾರಿಗೆ ಪೆಟ್ರೋಲ್ದಾಗ. ಅದು ಲಿಫ್ಟ್ ಕುಸಿದು ಬಿದ್ದು ಯುವಕ ಮೃತಪಟ್ಟಿರುವ ಘಟನೆ ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ನಡೆದಿದೆ. ಬೆಳ್ತಂಗಡಿಯ ಬೇಳಾಲು ನಿವಾಸಿ ನೌಫಾಲ್ ಮೃತ ದುರ್ದೈವಿ. ಇನ್ಸ್ಟಾಮಾರ್ಟ್ನಲ್ಲಿ ಲೋಡ್ ಸಾಗಿಸುತ್ತಿದ್ದ ವೇಳೆ ಇದ್ದಕ್ಕಿದ್ದಂತೆ ಲಿಫ್ಟ್ ಲಾಕ್ ಆಗಿದೆ. ಲಾಕ್ ತೆಗೆಯುವಾಗ ಲಿಫ್ಟ್ ಏಕಾಏಕಿ ಕುಸಿದು ಯುವಕ ಮೃತಪಟ್ಟಿದ್ದಾರೆ. ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಕುಡಿಯುವ ನೀರು ಗಬ್ಬು ವಾಸನೆ ಬರ್ತಿದೆ. ವಾರ್ಡ್ ನಂಬರ್ 11, 12ರಲ್ಲಿ ಕುಡಿಯುವ ನೀರಿನಲ್ಲಿ ವಾಸನೆ ಬರ್ತಿದ್ದು ಸ್ಥಳೀಯರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಮೊದಲೇ ಇಲ್ಲಿ ನೀರಿನ ಸಮಸ್ಯೆ ಇದ್ದು 5 ದಿನಕ್ಕೊಮ್ಮೆ ಬರುವ ಕುಡಿಯೋ ನೀರು ಕೂಡ ಗಬ್ಬು ವಾಸನೆ ಬರ್ತಿದೆ. ಅನಿವಾರ್ಯವಾಗಿ ನಿವಾಸಿಗಳು ಅದೇ ನೀರನ್ನು ಕುಡಿತಿದ್ದಾರೆ. ಹಲವು ಬಾರಿ ಬಡಾವಣೆಯ ನಿವಾಸಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗಿಲ್ಲ. ಏನಾದರೂ ಅಧಿಕಾರಿಗಳು ಗಮನ ಹರಿಸಿ ನಿವಾಸಿಗಳಿಗೆ ನೀರಿನ ಸೌಲಭ್ಯ ಒದಗಿಸಿಕೊಡಬೇಕಿದೆ. ಒಂದು ವರ್ಷದಿಂದ ಹಿಂಗೆ ಕುಡಿಯಾಕ ಲೋಕಲ್ ನಾನ್ ಲೋಕಲ್ ವಿಚಾರಕ್ಕೆ ಚಾಲಕರು ಕಿರಿಕ್ ಮಾಡಿಕೊಂಡಿದ್ದಾರೆ. ನೆಲಮಂಗಲದ ಅರಿಶಿನಕುಂಟೆ ಹೆದ್ದಾರಿ ಬಳಿ ಟಾಟಾ ಏಸ್ ಚಾಲಕ ಗಿರಿ ಎಂಬಾತನ ಮೇಲೆ ಪುನೀತ್ ಕಾಸಿಂ ಎಂಬುವವರು ಹಲ್ಲೆ ನಡೆಸಿದ್ದಾರೆ. ಹೆದ್ದಾರಿ ಬಳಿ ಹೊಡೆದಾಡಿಕೊಳ್ತಿದ್ದದನ್ನು ನೋಡಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದರು. ಕೂಡಲೇ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ 4 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಘಟನಾ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀಟ್ರೂಟ್ ತುಂಬಿದ್ದ ಕ್ಯಾಂಟನ್ನ ಆಕ್ಸೆಲ್ ಕಟ್ ಆಗಿ ಕಾರಿಗೆ ಡಿಕ್ಕಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಯೂರ ಸರ್ಕಲ್ನಲ್ಲಿ ನಡೆದಿದೆ. ಸದ್ಯ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅತಿಯಾದ ಬೀಟ್ರೂಟ್ ಲೋಡ್ ಇದ್ದಿದ್ದರಿಂದ ಕ್ಯಾಂಟರ್ ಆಕ್ಸೆಲ್ ಕಟ್ ಆಗಿರುವ ಶಂಕೆ ಇದ್ದು ಶಿಡ್ಲಘಟ್ಟ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು. ನಿರ್ಮಾಣ ಹಂತದ ಅಂಡರ್ ಪಾಸ್ ಸರ್ವಿಸ್ ರಸ್ತೆ ಮೇಲಿಂದ ಕಾರು ಬಿದ್ದು 11 ತಿಂಗಳ ಮಗು ಸೇರಿ 4 ಗಂಭೀರ ಗಾಯಗಳಾಗಿವೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನರಸಿಂಹ ತೀರ್ಥ ಅಂಡರ್ ಪಾಸ್ನಲ್ಲಿ ಘಟನೆ ನಡೆದಿದೆ. ಮುಂಜಾನೆ 3 ಗಂಟೆ ವೇಳೆಗೆ ಅಪಘಾತ ಸಂಭವಿಸಿದ್ದು ಗಾಯಾಳುಗಳಿಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸಂಬಂಧ ಮುಳಬಾಗಿಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಂದೆಗೆ ಮಗಳನ್ನ ಕೊಲೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ನಿಂಬೆಮರದ ಹಳ್ಳಿಯಲ್ಲಿ ನಡೆದಿದೆ. 17 ವರ್ಷದ ಮೇಘನಾ ಕೊಲೆಯಾದ ದುರ್ದೈವಿ ತಿಮ್ಮರಾಯಪ್ಪ ಮಗಳನ್ನೇ ಕೊಂದ ಪಾಪಿ ತಂದೆ. ಮೇಘನಾ ತನ್ನ ತಾಯಿಯ ಸಂಬಂಧಿಕರ ಹುಡುಗನೊಬ್ಬನನ್ನ ಪ್ರೀತಿಸುತ್ತಿದ್ಲಂತೆ. ಆದರೆ ಈ ಪ್ರೇಮ ಸಂಬಂಧಕ್ಕೆ ತಂದೆ ತಿಮ್ಮರಾಯಪ್ಪ ಒಪ್ಪಿಗೆ ಇರಲಿಲ್ಲ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಹಲವು ಬಾರಿ ಗಲಾಟೆ ಆಗ್ತಿತ್ತಂತೆ. ಇದರಿಂದ ಬೇಸತ್ತಿದ್ದ ತಿಮ್ಮರಾಯಪ್ಪ ಕಳೆದ ಏಪ್ರಿಲ್ 16ರಂದು ಮೇಗಳನ್ನ ಕೊಲೆ ಮಾಡಿದ್ದ. ಯಾರಿಗೂ ಸಂಶಯ ಬಾರದಂತೆ ತನ್ನ ಜಮೀನಿನ ಪಕ್ಕದಲ್ಲೇ ಇರುವ ಸರ್ಕಾರಿ ಹಳ್ಳವೊಂದರಲ್ಲಿ ಮಗಳ ಶವವನ್ನ ಹೂತು ಹಾಕಿದ್ದ. ಅಲ್ಲದೆ ಮಗಳು ಕಾಣೆಯಾಗಿದ್ದಾಳೆಂದು ನಾಟಕವಾಡಿದ್ದ. ಬಳಿಕ ಪೊಲೀಸರು ತಿಮ್ಮರಾಯಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವಾಗ ಗೊತ್ತಾಗಿದ್ದರಿಂದ ನಮ್ಮ ಅಕ್ಕನ್ನ ಎಲ್ಲಿದ್ರು ಪೊಲೀಸರು ಹುಡುಕ್ತಾ ಇದ್ದಾರೆ. ವಿಡಿಯೋದವರು ಹುಡುಕೊಡ್ಬೇಕು ಅಂತ ಹೇಳ್ತಾರೆ. ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ಕೇವಲ 200 ರೂಪಾಯಿ ಸಾಲದ ಹಣ ಕೇಳಿದ್ದಕ್ಕೆ ಟೀ ಅಂಗಡಿ ಮಾಲೀಕನನ್ನ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಮಂಜುನಾಥ್ ಕೊಲೆಯಾದ ದುರ್ದೈವಿ ಮೇ 12ರಂದು ಅಪ್ಪಕಾರನಹಳ್ಳಿಯ ಮುನಿಯಪ್ಪ ಎಂಬಾತ ಮಂಜುನಾಥ್ ಅವರ ಟೀ ಅಂಗಡಿಗೆ ಬಂದು ಸಾಲ ಕೇಳಿದ್ದ. ಈ ವೇಳೆ ಮಾಲೀಕ ಮಂಜುನಾಥ್ ಹಳೆಯ ಟೀ ಸಾಲದ ಬಾಕಿ ಹಣ 200 ರೂಪಾಯಿ ಕೊಡು ಎಂದು ಹೇಳಿದ. ಇನ್ನು ಮುಂದೆ ಸಾಲ ಕೊಡಲ್ಲ ಎಂದು ಹೇಳಿದ. ಈ ವಿಚಾರವಾಗಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಈ ವೇಳೆ ಮುನಿಯಪ್ಪ ಪಕ್ಕದಲ್ಲೇ ಇದ್ದ ದೊಣ್ಣೆ ತೆಗೆದುಕೊಂಡು ಮಂಜುನಾಥ್ ತಲೆಗೆ ಮನಸೋ ಇಚ್ಛೆ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ. ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಂಜುನಾಥ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಕುಡಿದು
ಬಂದು ತಾಯಿ ಜೊತೆ ಗಲಾಟೆ ಮಾಡ್ದ ಅಂತ ಅಣ್ಣನನ್ನೇ ತಮ್ಮ ಕೊಲೆ ಮಾಡಿರೋ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಪಟ್ಟಣದಲ್ಲಿ ನಡೆದಿದೆ. ಬಸವರಾಜ್ ತಮ್ಮನಿಂದಲೇ ಕೊಲೆಯಾದ ದುರ್ದೈವಿ ಶ್ರೀಧರ್ ಅಣ್ಣನನ್ನೇ ಕೊಂದ ಆರೋಪಿ. ಕೊಲೆ ಮಾಡಿದಲ್ಲದೆ ಅಣ್ಣನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ಮನೆಯವರಿಗೆ ಬಿಂಬಿಸಿ ನಾಟಕ ಮಾಡಿದ್ದ. ಪೊಲೀಸರ ತನಿಖೆಯಲ್ಲಿ ಕೊಲೆ ಸತ್ಯ ಬಯಲಾಗಿದ್ದು ಆರೋಪಿ ಶ್ರೀಧರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಸಂಬಂಧ ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಬ್ಬಿಣದ ರಾಡ್ನಿಂದ ಹೊಡೆದು ನಿವೃತ್ತ ಸೈನಿಕನನ್ನ ಹತ್ಯೆ ಮಾಡಿರುವ ಘಟನೆ ಕಲಬುರಗಿ ನಗರದ ರಾಮ ಮಂದಿರದ ಬಳಿ ನಡೆದಿದೆ. ರವಿಚಂದ್ರ ಖೇಡ್ ಕೊಲೆಯಾದ ದುರ್ದೈವಿ ಇಂಡಿಯನ್ ಆಯಿಲ್ ಡಿಪೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ನಿವೃತ್ತ ಸೈನಿಕನನ್ನ ವಿವಾದಿತ ಖಾಸಗಿ ಜಾಗದಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತಿಹಾಸ ಪ್ರಸಿದ್ಧ ರಂಗಸ್ಥಳ ದೇವಾಲಯದ ಬಳಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ರಂಗಸ್ಥಳದ ಬಳಿ ಸುಮಾರು 55 ವರ್ಷದ ಮಹಿಳೆ ಶವ ಪತ್ತೆಯಾಗಿದ್ದು, ಶವದ ಬಳಿ ವಿಷದ ಬಾಟಲಿಯೂ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆಯೋ ಆತ್ಮಹತ್ಯೆಯೋ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಾಯಿಸಿರ್ತಾರ ಅಥವಾ ಇಲ್ಲ ಸರ್, ಇಲ್ಲಿ ಈ ಕಡೆ ಅಂತೂ ಯಾರು ಇಲ್ಲ. ಈ ಥರ ಈ ಅಮ್ಮ ಎಲ್ಲೂ ಇಲ್ಲಿ ಓಡಾಡಿರಲಿಲ್ಲ, ನಮಗೆ ಗೊತ್ತಿಲ್ಲ ಅಷ್ಟು. ಚಿರತೆ ದಾಳಿಯಿಂದ ಮಹಿಳೆ ಗಂಭೀರವಾಗಿ ಗಾಯಗೊಂಡಿರೋ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ರಾಮನಹಳ್ಳಿಯಲ್ಲಿ ನಡೆದಿದೆ. ರೇಣುಕಾ ದೇವರಾಜ್ ಎಂಬ ಮಹಿಳೆ ಜಮೀನಿನಲ್ಲಿ ಕುರಿ ಮೇಯಿಸಿಕೊಂಡು ಬರ್ತಿದ್ದ ವೇಳೆ ಚಿರತೆ ಏಕಾಏಕಿ ದಾಳಿ ನಡೆಸಿದೆ. ಅದೃಷ್ಟವಶಾತ್ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದು, ಗಂಭೀರವಾಗಿ ಗಾಯಗೊಂಡಿರೋ ಮಹಿಳೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆಗೆ ಬೋನ್ ಇರಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಮಹಿಳೆಯ ಮೇಲೆ ದಾಯಾದಿಗಳೇ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ನಡೆದಿದೆ. ಒಡ ಹುಟ್ಟಿದ ಅಣ್ಣಂದಿರೇ ತಮ್ಮನ ಹೆಂಡತಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿ ವಿಕೃತಿ ಮೆರೆದಿದ್ದಾರೆ. ಹಲ್ಲೆಯಿಂದ ಮಮತಾ ಎಂಬ ಮಹಿಳೆ ತೀವ್ರವಾಗಿ ಗಾಯಗೊಂಡಿದ್ದು, ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮುನಿರಾಜಪ್ಪ, ಮುನಿಕೃಷ್ಣ, ಅಂಜಪ್ಪ, ಪವನ್ ಎಂಬುವರ ವಿರುದ್ಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈಲಿನಿಂದ ಆಯಾ ತಪ್ಪು ಬಿದ್ದು ವ್ಯಕ್ತಿಯ ಕಾಲು ಕಟ್ ಆಗಿರುವ ಘಟನೆ ಧಾರವಾಡದ ರೈಲು ನಿಲ್ದಾಣದಲ್ಲಿ ನಡೆದಿದೆ. ಚಾಲುಕ್ಯ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಅರುಣ್ ಎಂಬಾತ ಧಾರವಾಡ ರೈಲು ನಿಲ್ದಾಣ ಬರ್ತಿದ್ದಂತೆ ರೈಲಿನಿಂದ ಇಳಿಯಲು ಬಾಗಿಲ ಬಳಿ ನಿಂತಿದ್ದ. ಈ ವೇಳೆ ರೈಲಿನ ಚಕ್ರದಡಿ ಸಿಲುಕಿ ಅರುಣ್ನ 2 ಕಾಲುಗಳು ಕಟ್ ಆಗಿವೆ. ಸದ್ಯ ಕಾಲು ಕಳೆದುಕೊಂಡ ವ್ಯಕ್ತಿಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಘಟನಾ ಸಂಬಂಧ ಧಾರವಾಡ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಥಣಿ ಪೊಲೀಸರು ಅಂತಾರಾಜ್ಯ ಕಳ್ಳಿಯರನ್ನ ಬಂಧಿಸಿದ್ದಾರೆ. ಚಿಕ್ಕೋಡಿಯ ಅಥಣಿ ಬಸ್ ನಿಲ್ದಾಣದಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳಿಯರನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಯಾಣಿಕರ ಸೋಗಿನಲ್ಲಿ ಬಂದು ಬಸ್ ಹತ್ತುವಾಗ ಜನದಟ್ಟಣೆ ನೋಡಿ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳಿಯರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಒಟ್ಟು 4 ಪ್ರಕರಣದಲ್ಲಿ 68 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಇಂಜಿನ್ ಶಾರ್ಟ್ ಸರ್ಕ್ಯೂಟ್ನಿಂದ ಈಚರ್ ವಾಹನದಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಸಮೀಪ ನಡೆದಿದೆ. ನೆಲಮಂಗಲದಿಂದ ಚಿತ್ರದುರ್ಗಕ್ಕೆ ಗೃಹೋಪಯೋಗಿ ವಸ್ತುಗಳನ್ನು ಲೋಡ್ ಮಾಡಿಕೊಂಡು ಬರ್ತಿದ್ದ ಈಚರ್ ವಾಹನಕ್ಕೆ ಬೆಂಕಿ ಹೊತ್ಕೊಂಡಿದ್ದೆ. ಅದೃಷ್ಟವಶಾತ್ ಲಾರಿ ಚಾಲಕ ಹಾಗೂ ನಿರ್ವಾಹಕ ಪ್ರಾಣಾಪಾಯದಿಂದ ಪಾರಾಗಿದ್ದು, ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ರು.
ಕ್ಯಾಂಟರ್ಗೆ ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನೆಲಮಂಗಲ ಟೌನ್ ಹೆದ್ದಾರಿಯಲ್ಲಿ ನಡೆದಿದೆ. ಪಿಳ್ಳಹಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಮೃತ ದುರ್ದೈವಿ. ಮೃತ ಕೃಷ್ಣಮೂರ್ತಿ ಹಿರಿಯ ರಂಗಭೂಮಿ ಹಾಸ್ಯ ಕಲಾವಿದರಾಗಿದ್ದರು. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಕೃಷ್ಣಮೂರ್ತಿ ಮೃತದೇಹ ರವಾನಿಸಲಾಗಿದೆ. ಇನ್ನು ಪೊಲೀಸರು ಕ್ಯಾಂಟರ್ ವಾಹನ ಸಮೇತ ಚಾಲಕನನ್ನ ವಶಕ್ಕೆ ಪಡೆದಿದ್ದು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗಾಳುವಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ದಾಂಡೇಲಿ ಅಂಬಿಕಾನಗರ ರಸ್ತೆಯ ಅವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮವಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಧಾರವಾಡದ ಜುಬ್ಲಿ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿ ಕಾಂಗ್ರೆಸ್ ಸದಸ್ಯರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದ್ರು. ಕಳೆದ 3 ದಿನಗಳಿಂದ ಹೋರಾಟ ಮಾಡ್ತಿದ್ರು. ಬಿಜೆಪಿ ನಾಯಕರು ಸ್ಪಂದಿಸುತ್ತಿಲ್ಲ ಅಂತ ಕಿಡಿಕಾರಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಅರವಿಂದ್ ಬೆಲ್ಲದ್ ಭಾವಚಿತ್ರ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ದೇವನಗುಲ್ಗಾಡಿನ ಒಳಗೆ ವೃದ್ಧನ ಶವ ಪತ್ತೆಯಾಗಿದೆ. 65ರಿಂದ 70 ವರ್ಷ ವಯಸ್ಸಿನ ವೃದ್ಧನ ಶವ ಪತ್ತೆಯಾಗಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಸಂಬಂಧ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಯಿ ದಾಳಿಯಿಂದ ಜಿಂಕೆ ಮರಿಯನ್ನ ರಕ್ಷಿಸಿ ರೈತರೊಬ್ಬರು ಮಾನವೀಯತೆ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಪಟ್ಟಣದ ಸಮೀಪದ ಹೊಲದಲ್ಲಿ ನಾಯಿಗಳು ಜಿಂಕೆ ಮರಿ ಮೇಲೆ ಎರಗಿದ್ದವು. ಈ ವೇಳೆ ರೈತ ವೆಂಕಟರಮಣಪ್ಪ ಸ್ಥಳೀಯರ ಸಹಾಯದಿಂದ ನಾಯಿಗಳನ್ನ ಓಡಿಸಿ ಜಿಂಕೆ ಮರಿಯನ್ನ ರಕ್ಷಿಸಿದ್ದಾರೆ. ಕೂಡಲೇ ಚೇಳೂರು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪಶು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರು. ಇನ್ನು ರೈತನ ವನ್ಯಜೀವಿ ಪ್ರೇಮ ಹಾಗೂ ಸಮಯ ಪ್ರಜ್ಞೆಯನ್ನ ಸಾರ್ವಜನಿಕರು ಪ್ರಶಂಸಿಸಿದರು. ಅನಾಥರ ನಿರ್ಗತಿಕರ ಸೇವೆ ಮಾಡಿ ಮಂಡ್ಯದ ಕೆಎಎಸ್ ಅಧಿಕಾರಿ ಮಾದರಿಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಮಾತೃಭೂಮಿ ಅನಾಥಾಶ್ರಮದಲ್ಲಿ ನಿರ್ಗತಿಕರಿಗೆ ಪಾಂಡವಪುರದ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಖುದ್ದು ಸೇವೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಆಶ್ರಮದಲ್ಲಿದ್ದ ನಿರ್ಗತಿಕರಿಗೆ ಸ್ವಂತ ಹಣದಿಂದ ಕೇಶಮುಂಡನ ಮಾಡಿಸಿ, ಸ್ನಾನ ಮಾಡಿಸಿ, ಅವರನ್ನ ಶುಚಿಗೊಳಿಸಿ ವೈದ್ಯರಿಂದ ಆರೋಗ್ಯ ತಪಾಸಣೆ ಮಾಡಿಸಿದ್ರು. ಪತ್ನಿ ತಯಾರಿಸಿದ ಊಟ ತಂದು ನಿರ್ಗತರಿಗೆ ಉಣಬಡಿಸಿದ್ರು. ನಿರ್ಗತಿಕರು ಮತ್ತು ಅನಾಥರ ಸೇವೆ ಮಾಡಿದ ಶ್ರೀನಿವಾಸ್ ಕಾರ್ಯವನ್ನ ಸಾರ್ವಜನಿಕರು ಪ್ರಶಂಸೆ ಮಾಡಿದ್ರು. ಬಟ್ ಅವು ಇದ್ರ ಮೇಲೆ ಕೊಡೋ ತಟ್ಟೆ ನಿಮ್ಗೆ ನಾಗಣ್ಣ ತಟ್ಟೆ.
ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣದಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿದೆ. ಬಿರುಗಾಳಿಗೆ ದುರ್ಗಮ್ಮ ದೇವಸ್ಥಾನದ ಮೇಲ್ಛಾವಣಿಯ ತಗಡುಗಳು ಹಾರಿ ಹೋಗಿದ್ದು 30ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ರೈತ ರುದ್ರೇಶ್ ಎಂಬುವರಿಗೆ ಸೇರಿದ ತೋಟದಲ್ಲಿ 1500ಕ್ಕೂ ಅಧಿಕ ಅಡಿಕೆ ಮರಗಳು ನಾಶವಾಗಿವೆ. ವಿದ್ಯುತ್ ಕಂಬಗಳು ಉರುಳಿ ಬಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಜನರು ಕಂಗಾಲಾಗಿದ್ದಾರೆ. ಮಳೆಯಿಂದ ರಸ್ತೆಯಲ್ಲಿ ಮರಗಳು ಮತ್ತು ವಿದ್ಯುತ್ ಕಂಬಗಳು ಉರುಳಿ ವಾಹನ ಸಂಚಾರ ಸ್ಥಗಿತವಾಗಿದೆ. ಇನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಇಲ್ಲ